ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ ಪದ್ಯಭಾಗ 1 ಹೊಸ ಹಾಡು ಕಯ್ಯಾರ ಕಿಞ್ಞಣ್ಣ ರೈ ಕವಿಯ ಹೆಸರು. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಮೊದಲನೇದಾಗಿ ಕೃತಿಕಾರರ ಪರಿಚಯ, ಹಾಗೆ ಅಭ್ಯಾಸದಲ್ಲಿ 1 ವಾಕ್ಯದಲ್ಲಿ, ಹಾಗೆ 3-4 ವಾಕ್ಯ, 8-10 ವಾಕ್ಯ, ಅದರ ಜೊತೆಗೆ ಸಂದರ್ಭ ಸ್ವಾರಸ್ಯ. ಅದಾದಮೇಲೆ ಬಿಟ್ಟ ಸ್ಥಳದಲ್ಲಿ 4 ಆಯ್ಕೆಗಳು, ಅದಾದಮೇಲೆ ಭಾಷಾ ಚಟುವಟಿಕೆ. ಪದ್ಯಭಾಗ 1 ಹೊಸ ಹಾಡು ಕಯ್ಯಾರ ಕಿಞ್ಞಣ್ಣ ರೈ. ಕೃತಿಕಾರರ ಪರಿಚಯ. ಕಯ್ಯಾರ ಕಿಞ್ಞಣ್ಣ ರೈ ಜನನ 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು. ಕವನ ಸಂಕಲನಗಳು: ಶ್ರೀಮುಖ, ಐಕ್ಯಗಾನ, ಪುನರ್ವಚೇತನ ಮತ್ತು ಕೊರಗ, ಗಂಧಾವತಿ, ವೀರಾಗಗಿಣಿ, ನಾಟಕ, ಅನ್ನದೇವರು ಮತ್ತು ಇತರ ಕೃತಿಗಳು. ಸಣ್ಣ ಕಥಾ ಸಂಕಲನ: ರತ್ನಾಕರ, ಪರಶುರಾಮ, ಎ.ಬಿ. ಶೆಟ್ಟಿ, ಜೀವನ ಚರಿತ್ರೆ, ದುಡಿತವೇ ನನ್ನ ದೇವರು. ಇದಾದ ಮೇಲೆ ಪ್ರಶಸ್ತಿಗಳು ನೋಡೋದಾದರೆ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸೇರಿ ಪ್ರಶಸ್ತಿ, ಹಾಗೆ 2006ರಲ್ಲಿ ನಡೋಜ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಗೌರವಗಳು ಲಭಿಸಿದೆ. ಇದಾದಮೇಲೆ ಪ್ರಸ್ತುತ ಪದ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಆ ವಿಭಾಗ ಅಭ್ಯಾಸ. 1 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕವಿಯಂತ ಹಾಡು ಹಾಡಬೇಕೆಂದು ಬಯಸುವವರು? ನನ್ನ ಭಾವ, ನನ್ನ ಜೀವನವ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕೆಂದು ಕವಿ ಬಯಸುತ್ತಾರೆ. ವೀರಧ್ವನಿ ಹೇಗೆ ಇರಬೇಕು? ತೀವ್ರತರವಾದ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ವೀರಧ್ವನಿ ಇರಬೇಕು. 3ನೇ ಪ್ರಶ್ನೆ: ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಜಾತಿ, ಕುಲ, ಮತ, ಧರ್ಮಗಳ ಪಾಶಗಳನ್ನು ಕಡಿದೊಗೆಯಬೇಕು. 4ನೇ ಪ್ರಶ್ನೆ: ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು. ಭಾನುಭುವಿ ಯಾವುದರಿಂದ ಬೆಳಗಬೇಕು? ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯ. ಆ ವಿಭಾಗ. ಮೊದಲನೇ ಪ್ರಶ್ನೆ: ಕವಿಯಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕೆಂದು ಬಯಸುತ್ತಾರೆ. ಹೊಸ ಭಾವನೆಯನ್ನು ಮೂಡಿಸುವ, ಹೊಸ ಜೀವವನ್ನು ತುಂಬುವ, ಹೊಸ ಶಕ್ತಿ ಹುರುಪನ್ನು ತುಂಬಿಸುವ ಹಾಡನ್ನು ಹಾಡಬೇಕು. ಇಂತಹ ಹಾಡಿನಿಂದ ತೀವ್ರತರವಾದ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ವೀರಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಾರೆ. ಕವಿಯಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ. ಉತ್ತರ: ಜಾತಿ, ಕುಲ, ಮತ, ಧರ್ಮ ಪಾಶಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ನೀಡುವಂತೆ ಇದೆ ಹೀಗೆ ಹಾಡಬೇಕು. ಯುಗಯುಗಗಳಾಚೆಯಲ್ಲಿ ಲೋಕಲೋಕಾಂತರದಲ್ಲಿ ಈ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ. 3ನೇ ಪ್ರಶ್ನೆ: ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ: ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯವನ್ನು ಮೂಡಿಸುವ, ಶಕ್ತಿಯನ್ನು ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿರುವ ಈ ಹೊಸ ಹಾಡನ್ನು ಹಿಂದೆ ಕೇಳಿರಲ್ಲ. ಯುದ್ಧ ಕ್ರಾಂತಿಯ ಕಷ್ಟಗಳು ಅಂದೇ ಮುಗಿದಿವೆ. ಸ್ಫೂರ್ತಿಯ ಚೆಲುಮೆಯಾಗುವ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ. ಇದಾದಮೇಲೆ 8-10 ವಾಕ್ಯ. ಆ ವಿಭಾಗ. ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. ಉತ್ತರ: ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಹಾಡಬೇಕು. ಹಳೆಯ ಮೌಢ್ಯಗಳ ಭಾವನೆಯುಳ್ಳ ಮನಸ್ಸುಗಳು ಬದಲಾಯಿಸಲು ಅಲೆಗಳು ಹರಡುವಂತೆ ವೀರಧ್ವನಿಯಿಂದ ಹಾಡಬೇಕು. ಜಾತಿ, ಕುಲ, ಮತ, ಧರ್ಮ ಪಾಶಗಳನ್ನು ಒಡೆದೂಡಿಸುವ ಉತ್ಸಾಹದಿಂದ ಇದು ಹೀಗೆ ಹಾಡಬೇಕು. ಯುಗಯುಗಗಳ ಆಚೆಯಲ್ಲಿ ಲೋಕಲೋಕಗಳ ಅಂತರದಲ್ಲಿ ಈ ಹಾಡನ್ನು ಹಾಡಬೇಕು. ಉನ್ನತ ಶಿಖರದಲ್ಲಿ
ಘನ ಹಿಮ್ಮಾದ್ರಿಯ ಶಿಖರವನ್ನೇರಿ ಹಾಡನ್ನು ಹಾಡಿದಾಗ ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಇದ್ದ ಭಯದ ವಾತಾವರಣವನ್ನು ಹೋಗಲಾಡಿಸಬೇಕು. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಜನರ ಇಂಪಾದ ಧ್ವನಿಯನ್ನು ಬೆರೆಸಬೇಕು. ಭೂಮಿಯ ಅಂತರಾಳದಲ್ಲಿ, ಆಕಾಶ ಹಾಗೂ ಭೂಮಿಯ ಗೋಳದಲ್ಲಿ ಹಾಡು ಪ್ರತಿಧ್ವನಿಸಬೇಕು. ಆಲಸ್ಯವನ್ನು, ಬೇಜವಾಬ್ದಾರಿತನವನ್ನು ಬಿಟ್ಟು ವೀರರು ಅಟ್ಟಹಾಸವನ್ನು ತೋರುವಂತೆ ಭೂಮಿ ಹಾಗೂ ಆಕಾಶವನ್ನು ಬೆಳಗಬೇಕು. ಪ್ರತಿಯೊಬ್ಬರ ನಡೆನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಭೂಮಾತೆಗೆ ತಲೆ ಎತ್ತಿ ವೀರ ಭರವಸೆಯಿಂದ, ಸ್ಫೂರ್ತಿಯಿಂದ ಹೊಸ ಹಾಡನ್ನು ಹಾಡಬೇಕು. ಅಂದಿನ ಕಷ್ಟ ಗೊಂದಲಗಳು ಅಂದೇ ಮುಗಿದೆವು. ಸ್ಫೂರ್ತಿಯ ಚಿಲುಮೆಯಾಗುವ ಈ ಹಾಡನ್ನು ಕೇಳಬೇಕು. ಹೊಸತಾದ ಚೈತನ್ಯವನ್ನು ಮೂಡಿಸುತ್ತದೆ. ಶಕ್ತಿಯನ್ನು ತುಂಬಿ ಜಗತ್ತನ್ನೇ ಬೆಳಗಿಸಿ ಬದುಕಿನ ಗತಿಯನ್ನು ಬದಲಾಯಿಸುವ ಶಕ್ತಿ ಈ ಹೊಸ ಹಾಡಿಗಿರುವುದರಿಂದ ಅದು ನಿತ್ಯ ನೂತನವಾಗಿರಬೇಕೆಂದು ಕವಿ ಹೇಳಿದ್ದಾರೆ. ಸಂದರ್ಭ ಸ್ವಾರಸ್ಯ. ಇವಾಗ ಮೊದಲನೇ ಪ್ರಶ್ನೆ. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರ ಧ್ವನಿ ಏರಬೇಕು. ಆಯ್ಕೆ. ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಂದರೆ ಬದುಕಿಗೆ ಹೊಸ ಭಾವ, ಹೊಸ ಜೀವ, ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕು. ಇಂಥ ಹಾಡನ್ನು ಹಾಡಿದಾಗ ಅದು ಜೀವನದ ಗತಿಯನ್ನೇ ಬದಲಾಯಿಸುತ್ತದೆ. ತೀವ್ರತರವಾದ ಗಂಭೀರ ಭಾವನೆಗಳನ್ನು ಅಲೆಗಳು ಹೊರಡುವಂತೆ ವೀರಧ್ವನಿಯೋಲಿಸಿ ಹಾಡಿದಾಗ ಅದು ಜೀವನಕ್ಕೆ ಸ್ಫೂರ್ತಿ ನೀಡುವಂತೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ. ಈ ಹೊಸ ಹಾಡನ್ನು ಕೇಳಿದಾಗ ಹಳೆಯ ಮೌಢ್ಯವೆಲ್ಲ ಹೋಗಿ ವೀರತ್ವದ ಧೈರ್ಯ ಹೆಚ್ಚಿ ಚೈತನ್ಯ ಮೂಡಬೇಕೆಂದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಎರಡನೇ ಪ್ರಶ್ನೆ. ಯುಗಗಳಾಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಕವನ ಸಂಕಲನದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಜಾತಿ, ಕುಲ, ಮತ, ಧರ್ಮಗಳೆಂಬ ಭಾಷೆಗಳನ್ನು ಕಡಿದು ಹಾಕಿ ಈ ಹೊಸ ಹಾಡನ್ನು ಧೈರ್ಯದಿಂದ ಎದೆ ಹಿಗ್ಗಿ ಹಾಡಬೇಕು. ಯುಗಗಳಾಚೆಯಲ್ಲಿ ವಿಶ್ವದ ಎಲ್ಲ ಕಡೆ ಈ ಹಾಡು ಹರಡಬೇಕು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ. ಜಾತಿ ಮತಗಳ ಕೀಳಿರಿಮೆಯನ್ನು ಹೋಗಲಾಡಿಸಲು ಈ ಹಾಡು ಮುಖ್ಯವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ. ಜಡನಿದ್ರೆ ಸಿರಿದೆದ್ದ ವೀರಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಆಯ್ಕೆ. ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಕವನ ಸಂಕಲನದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ. ಜನರು ಹಳೆಯ ಮೌಢ್ಯಗಳನ್ನು ಬಿಡಲು, ಆಲಸ್ಯತನ ಹಾಗೂ ಬೇಜವಾಬ್ದಾರಿತನವನ್ನು ಬಿಡಲು ಈ ಹೊಸ ಹಾಡಿನೊಂದಿಗೆ ವೀರರ ಅಟ್ಟಹಾಸದಂತೆ ಆಕಾಶ ಹಾಗೂ ಭೂಮಿಯನ್ನು ಬೆಳಗಬೇಕೆಂದು ಕವಿಗಳು ಹೇಳಿದ್ದಾರೆ. ಈ ಹೊಸ ಹಾಡಿನಿಂದ ಜಗತ್ತಿನಲ್ಲಿ ಆಚರಿಸುವ ಕೆಟ್ಟ ಆಚರಣೆಗಳು ನಿಲ್ಲಿಸಿ ಹೊಸ ಚೈತನ್ಯದಿಂದ ಜಗತ್ತನ್ನು ಬೆಳಗಿಸಬೇಕೆಂದು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಾಲ್ಕನೇ ಪ್ರಶ್ನೆ. ನಡೆನುಡಿಗಳಲ್ಲಿ ಪಾದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಕವನ ಸಂಕಲನದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಜನರು ಉತ್ತಮ ಸಂಸ್ಕೃತಿ, ನಡೆನುಡಿಗಳನ್ನು ಹೊಂದಿ ಉತ್ತಮ ಗುರಿ ಮುಟ್ಟಲು ಮನಸ್ಸಲ್ಲಿ ಛಲ ಹುಟ್ಟಬೇಕೆಂದು ಕವಿಗಳು ನಡೆನುಡಿಗಳಲ್ಲಿ ಪಾದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ತೆರಳಬೇಕು ಎಂದಿದ್ದಾರೆ. ಸ್ವಾರಸ್ಯ. ಬದುಕಿನ ಗೆಲುವನ್ನು ಬದಲಾಯಿಸುವ ನಡೆನುಡಿಗಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಕಲಿಯಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಐದನೇದಾಗಿ. ಇದು ಮೊದಲು ಮುನ್ನಿಲ್ಲ ಮುಗಿದೊಂದಿನ ಪಾಡು ಹೊಸತಿಂದು ಹೊಸತ ಹಾಡು. ಈ ವಾಕ್ಯವನ್ನು ಕಯ್ಯಾರ ಕಿಞ್ಞಣ್ಣ ರೈರವರು ರಚಿಸಿರುವ ಶತಮಾನದ ಗಾನ ಕವನ ಸಂಕಲನದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ. ಜನನಿಯನ್ನು ವಂದಿಸುತ್ತಾ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳಬೇಕು.
ಎಂದು ಹೇಳುವ ಸಂದರ್ಭದಲ್ಲಿ ಮೊದಲು ಎಂದೂ ಕೇಳಿರದ ಈ ಹಾಡನ್ನು ಕೇಳಬೇಕು. ಇದರಿಂದ ಕಷ್ಟದ ದಿನಗಳು ದೂರವಾಗಿ ಜೀವನದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಇಂದಿನ ನೋವು ಕಷ್ಟಗಳನ್ನು ಮರೆತು ನಿತ್ಯ ನೂತನವಾಗಿರಬೇಕೆಂದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಯು ವಿಭಾಗ: ಧ್ವನಿ ಧನಿ. ಯುಗ ಜಗ. ಲೋಕಾಂತರ ಸವರ್ಣ ದೀರ್ಘ ಸಂಧಿ. ಉನ್ನತೋತ್ತನ ಸುಗುಣ ಸಂಧಿ. ಭಾನು ಆಕಾಶ ಭಾನು ಸೂರ್ಯ. 4 ಆಯ್ಕೆಗಳು ಸರಿಯಾದ ಉತ್ತರ. ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಶತಮಾನದ ಗಾನ. 2 ಹೊಸ ಹಾಡು ಪದ್ಯದ ಕವಿ ಕಯ್ಯಾರ ಕಿಞ್ಞಣ್ಣ ರೈ. ಉನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಬೇಕು. 4ನೇದು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಹಿಕ್ಕಿ ಹಾಡಬೇಕು. ಭಾಷಾ ಚಟುವಟಿಕೆ: ಅಲಂಕಾರದ 2 ವಿಧಗಳನ್ನು ಹೆಸರಿಸಿ. ಅರ್ಥಾಲಂಕಾರ, ಶಬ್ದಾಲಂಕಾರ. ಆ ವಿಭಾಗ: ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಉತ್ತರ: ಅಲಂಕಾರ. ಉಪಮಾಲಂಕಾರ ಆಗುತ್ತೆ. ಹಾಗೆ ಉಪಮೇಯ ಬಂದ್ಬಿಟ್ಟು ಬಾನಿನಲ್ಲಿ ಗಾಳಿಪಟಗಳು, ಹಾಗೆ ಉಪಮಾನ ಬಂದು ಹಕ್ಕಿಗಳು, ಉಪಮಾವಾಚಕ ಬಂದಿಯಂತೆ, ಸಮಾನ ಧರ್ಮ ಬಂದು ಹಾರಾಡುವುದು. ಓಕೆನಾ. ಸಮನ್ವಯ: ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವನ್ನು ಹಾರಾಡುತ್ತಿದ್ದವು ಎಂಬ ಸಮಾನ ಧರ್ಮವನ್ನು ಮೀರಿ 4 ಅಂಶಗಳನ್ನು ತಿಳಿಸಿರುವುದರಿಂದ ಇದು ಪೂರ್ಣಾಲಂಕಾರವಾಗಿದೆ. ಓಕೆ, ಕೊಟ್ಟಿರೋ ಪದ್ಯ ಭಾಗಗಳಿಗೆ ಕಂಠಪಾಠ ಮಾಡಬೇಕು. 3 ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ಅಂತ ನೋಡ್ಕೊಬರೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ನವಭಾವ ನವಜೀವ ಅಲ್ಲಿಂದ ಹಿಡಿದು ತೆರೆ ಮಸಗಿ, ಹಾಗೆ ನೆಕ್ಸ್ಟು ಜಾತಿ ಕುಲ ಮತ ಧರ್ಮ ಇದು ಗುಡುಗಬೇಕು, ಉನ್ನತ ಇಂದ ಹಿಡಿದು ಬೆನ್ನಟ್ಟಬೇಕು. ಇದಿಷ್ಟು ಕಂಠಪಾಠ ಮಾಡಬೇಕು 3 ಪ್ಯಾರಾಗ್ರಾಫಲ್ಲಿ. ಇದಿಷ್ಟು ಆಯಿತಾ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇದು ಆದ ಮೇಲೆ ಹೊಸ ಹಾಡು ಗೀತೆಯನ್ನು ಸಾಮೂಹಿಕವಾಗಿ ಹಾಡಬೇಕು. ಸೊ ಇಲ್ಲಿಗೆ ಹೊಸ ಬಾಡು ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳು ಅಭ್ಯಾಸ ಭಾಷಾ ಚಟುವಟಿಕೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.